ಸ್ನೇಹಿತರೆ, ಮೊದಲನೇದಾಗಿ ಸಮಸ್ತ ಸಾರಿಗೆ ನೌಕರರಿಗೂ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ 8/4/2026 ಚಿತ್ರದುರ್ಗದಿಂದ ನಾವು ಏನು ಪಾದಯಾತ್ರೆ ಮಾಡಿ 21ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ತಲುಪಿ ಅಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಪೊಲೀಸರ ಅನುಮತಿಯ ನಿರಾಕರಣೆಯ ಕಾರಣ ಆ ಒಂದು ಹೋರಾಟವನ್ನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ತದನಂತರ ನಾವು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಪೊಲೀಸ್ ಇಲಾಖೆಗೆ ಸೂಚನೆಗಳನ್ನ ಕೊಡಿಸಿ ಮತ್ತೆ ನಾವು 30ರಿಂದ ನಾವು 10 ದಿನಗಳ ಕಾಲ ನಿರ್ದಿಷ್ಟ ದಿನಗಳಿಗೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ಕೊಳ್ತೀವಿ ಅಂತ ಏನು ನಾವು ಅನುಮತಿಯನ್ನು ಕೇಳಿದ್ವಿ, ಅದನ್ನು ಸಹ ನಿರಾಕರಣೆ ಮಾಡಿ ಅದು ಒಂದು ಕೋರ್ಟಿನ ಪ್ರಕ್ರಿಯೆಗಳು ಅದೊಂದು ಹಂತದಲ್ಲಿ ನಡೀತಾ ಇದೆ. ಈ ಮಧ್ಯದಲ್ಲಿ ನಾವು 29/4/2026 ಮಾನ್ಯ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಏನು ಸಭೆ ನಡೀತು, ಆ ಸಭೆಯಲ್ಲಿ ನಾವು ಏನೇನು ನಮ್ಮ ಕಡೆಯಿಂದ ಕೂಟ ಮತ್ತು ಒಕ್ಕೂಟ ಕಡೆಯಿಂದ ನಾವು ಸರ್ಕಾರದ ಮುಂದೆ ಮಂಡನೆ ಮಾಡಬೇಕು ಆ ವಿಚಾರಗಳೆಲ್ಲ ನಾನು ಇಂದಿನ ವಿಡಿಯೋದಲ್ಲಿ ತಮಗೆಲ್ಲ ತಿಳಿಸಿದೆ. ಸೊ ಇದೆಲ್ಲರ ಮಧ್ಯದಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಮಾಡುತ್ತಿರುವ ವಿಳಂಬ ಧೋರಣೆ ಮತ್ತು ಏನು ಈ ಚೌಕಾಸಿ ಪದ್ಧತಿಯಿಂದ ಸಾರಿಗೆ ನೌಕರರಿಗೆ ಯಾವುದೇ ಒಂದು ಆರ್ಥಿಕ ಲಾಭಗಳಾಗೋದಿಲ್ಲ, ಅದಕ್ಕಿಂತ ನಷ್ಟಗಳೇ ಹೆಚ್ಚು ಮತ್ತು ಇದರಿಂದ ಆಗುವ ಮುಂದೆ ಭವಿಷ್ಯದಲ್ಲಿ ಆಗುವಂಥ ಕಷ್ಟ ನಷ್ಟಗಳನ್ನು ತಾವೆಲ್ಲರೂ ಅರಿತು ಇದ್ರ ಬಗ್ಗೆ ನಾವು ಸರ್ಕಾರದ ಗಮನ ಸೆಳೆಯೋಕ್ಕೆ ಹೋರಾಟದ ಅನಿವಾರ್ಯತೆ ಮತ್ತು ಅವಶ್ಯಕತೆ ಬಿದ್ದಿರೋದ್ರಿಂದ ಇದೇ ತಿಂಗಳು ಅಂದರೆ 4/5/2026 ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಕೂಟ ಮತ್ತು ಒಕ್ಕೂಟದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಸ್ನೇಹಿತರೆ, ಇದು ನಮ್ಮ ಅಳಿವುಳಿವಿನ ವಿಚಾರ. ಶಾಶ್ವತ ಪರಿಹಾರ ಅನ್ನೋದು ಏನೋ ಬರೀ ಅದೊಂದು ಬಾಯಿಂದ ಬರುವಂಥ ವಿಚಾರಗಳಲ್ಲ. ಅದು ನಿಜಕ್ಕೂ ನಮ್ಮ ಮುಂದೆ ಈ 4 ವರ್ಷಕ್ಕೊಂದ್ಸಲಿ ಆಗುವಂಥ ಜಂಜಾಟಗಳು ಮತ್ತು ಈ ಒಡೆದಾಟಗಳು, ವಜಾ ವರ್ಗಾವಣೆ, ಅಮಾನತುಗಳು ಇದನ್ನೆಲ್ಲ ಹೊರತುಪಡಿಸಿ ನೆಮ್ಮದಿಯಾಗಿ ನಾವು ಮತ್ತು ನಮ್ಮ ಕುಟುಂಬ ಸದಸ್ಯರು ಜೀವನವನ್ನು ಸಾಗಿಸಲು ನಾವು ಕಂಡುಕೊಂಡಂಥ ದಾರಿಯೇ ಶಾಶ್ವತ ಪರಿಹಾರ. ಇದರ ಬಗ್ಗೆ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಅದು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ, ಅದು ಬದಿಗೆ ಒಂದು ಕಿಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಮನಸ್ಥಿತಿನೇ ಅಷ್ಟು, ಅವ್ರ ಬಗ್ಗೆ ನಾವು ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದರೆ ಇದೇ ಸಂಘಟನೆಗಳು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಸರ್ಕಾರಿ ನೌಕರು ಮಾಡೋಕ್ಕೆ ಹೋರಾಟಗಳನ್ನ ಮಾಡಿ ಸರ್ಕಾರಿ ನೌಕರು ಮಾಡುತ್ತೆ. ಇದೇ ಕಾರ್ಮಿಕ ನಮ್ಮ ಸಂಸ್ಥೆಯಲ್ಲಿ ಚಾಲ್ತಿಯಲ್ಲಿರುವ ಕಾರ್ಮಿಕ ಸಂಘಟನೆಗಳು ಪಕ್ಕದಲ್ಲಿರುವ ತೆಲಂಗಾಣದಲ್ಲಿ ಸರ್ಕಾರದಲ್ಲಿ ವಿಲೀನ ಮಾಡೋಕ್ಕೆ ಹೋರಾಟಗಳನ್ನ ಮಾಡಿ ಅಲ್ಲಿ ಸಾರಿಗೆ ನೌಕರನ್ನ ಸರ್ಕಾರದಲ್ಲಿ ವಿಲೀನ ಮಾಡಿಸೋ ಪ್ರಕ್ರಿಯೆಗಳು ಶುರು ಮಾಡಿಸಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಅದು ಬೇಡ ಅಂತ ಇದ್ದಾರೆ. ಯಾಕೆ ಅಂತ ನನಗಂತೂ ಗೊತ್ತಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಇದರಿಂದ ಆಗುವ ಲಾಭಗಳೆಷ್ಟು ನಷ್ಟಗಳೆಷ್ಟು ತಾವುಗಳೇ ಅರ್ಥ ಮಾಡ್ಕೊಳ್ಳಿ. ಕಳೆದ 2019 ಅನ್ಸುತ್ತೆ, 2019 ಅಕ್ಟೋಬರಲ್ಲಿ ತೆಲಂಗಾಣ ಸರ್ಕಾರ, ಹಿಂದಿನ ಸರ್ಕಾರ KCR ಸರ್ಕಾರ ಇದ್ದಾಗ ತೆಲಂಗಾಣ ಸಾರಿಗೆ ನೌಕರರು 52 ದಿನ ಮುಷ್ಕರವನ್ನು ಮಾಡಿ ಸುಮಾರು 30ಕ್ಕೂ ಹೆಚ್ಚು ಸಾರಿಗೆ ನೌಕರರು ಈ ಹೋರಾಟದಲ್ಲಿ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಆದರೆ ಅವತ್ತು KCR ಸರ್ಕಾರ ಮಾಡಿದ ಏನು ಇವರನ್ನು ಸರ್ಕಾರದಲ್ಲಿ ವಿಲೀನ ಮಾಡದೆ ಅವ್ರಿಗೆ ನೀಡಿದಂಥ ಹಿಂಸೆಗೆ ನೀಡಿದಂಥ ಕಷ್ಟಗಳಿಗೆ ಅವರ ಪ್ರತಿಫಲವನ್ನು ತೆರಬೇಕಾಯಿತು. KCR ಸರ್ಕಾರ ಹೋಗಿ ಈಗ ಮತ್ತೆ ಕಾಂಗ್ರೆಸ್ ಪಕ್ಷ ಬಂದಿದೆ. ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಏನು ಸರ್ಕಾರದಲ್ಲಿ ವಿಲೀನಗೊಳಿಸುವ ಮತ್ತು ಅವರ ಸೌಲಭ್ಯಗಳನ್ನು ಹಿಂತಿರುಗಿಸುವ ಎಲ್ಲ ಭರವಸೆಗಳನ್ನ ನೀಡಿದರು. ಅದರಂತೆ ಸರ್ಕಾರದ ಮುಂದೆ ಮತ್ತೆ ಹೋರಾಟವನ್ನು ನಂಬಿಕೊಂಡ್ರು, ಅವರು ಪ್ರತಿಫಲಗಳನ್ನು ಪಡೀತಾ ಇದ್ದಾರೆ. ಆದರೆ ನಾವು ಅಲ್ಲೂ ಕಾಂಗ್ರೆಸ್ ಪಕ್ಷ, ಅಲ್ಲೂ ಪ್ರಣಾಳಿಕೆ ಭರವಸೆ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಪಕ್ಷ, ಇಲ್ಲೂ ಪ್ರಣಾಳಿಕೆ ಭರವಸೆ. ಇಲ್ಲಿ ಯಾಕೆ ಪ್ರಣಾಳಿಕೆ ಭರವಸೆ ಬೇಡ ಅಂತ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ಅವ್ರು ಬೇಕೋ ಬೇಡವೋ ಅವ್ರ ವಿಚಾರ ಬಿಟ್ಟುಬಿಡಿ ಸ್ನೇಹಿತರೆ. ನಮಗಾದ್ರೆ ಅರಿವು ಇರಬೇಕಾಗಲ್ಲ. ಇದರ ಕಷ್ಟ ನಷ್ಟಗಳು ಯಾರು ಅನುಭವಿಸೋದು? ನಾವು ತಾನೆ. ಇಲ್ಲಿ ಪಡೆಯುವಂಥ ಸಂಬಳ, ನಾವು ಅನುಭವಿಸ್ತಿರುವಂಥ ಕಷ್ಟಗಳು ನಾವು ತಾನೇ ಪಡ್ತಾ ಇರೋದು. ಇದಕ್ಕೋಸ್ಕರ ಯಾರು ಹೋರಾಟ ಮಾಡಬೇಕು, ಯಾರು ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು? ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ. ಎಲ್ಲರೂ ಏನಂತ ಇದ್ರೆ ಎಲ್ಲ ಒಗ್ಗಟ್ಟಾಗ್ರಣ. ಯಾರು ಒಗ್ಗಟ್ಟಾಗಕ್ಕೆ ಬೇಡ ಅಂದಿದ್ದೀವಿ?
ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನಗಳಾಗಬೇಕು ಅಷ್ಟು ಪ್ರಯತ್ನಗಳಾಗಿದೆಯಲ್ಲ ಸ್ನೇಹಿತರೆ. ಇನ್ನು ಏನು ಮಾಡಬೇಕಾಗಿದೆ ಸ್ವಲ್ಪ ನೀವೇ ಇದು ಮಾಡಿ. ಏನು ಪತ್ರಗಳ ಮೇಲೆ ಪತ್ರಗಳನ್ನು ರವಾನೆ ಮಾಡಿದ್ದೀವಿ, ಯಾರನ್ನ ಭೇಟಿ ಮಾಡಬೇಕು ಭೇಟಿ ಮಾಡ್ಕೊಂಡ್ಬಂದಿದ್ದೀವಿ. ನಂತರ ಮಾಧ್ಯಮಗಳಲ್ಲಿ ಹೇಳ್ಬೇಕಂದ್ರು ಅದನ್ನು ಮಾಧ್ಯಮಗಳ ಮುಖಾಂತರನೂ ಹೇಳಿದ್ದೀವಿ. ಆದ್ರೇನು ಇವರು ಪ್ರಣಾಳಿಕೆ ಭರವಸೆ ಬೇಡ, ಅದು ಸರಿ ಇಲ್ಲ, ಅದರಲ್ಲಿ ಕೊಂಕಿದೆ, ಅದರಲ್ಲಿ ಡೊಂಕಿದೆ, ಅದರಲ್ಲಿ ವ್ಯಾಕರಣ ತಪ್ಪಿದೆ, ಅದರಲ್ಲಿ ಪದಗಳು ಸರಿ ಇಲ್ಲ ಅಂತ ಕಾರಣಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದಕ್ಕೆ ನಾನು ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ಇದನ್ನೆಲ್ಲ ಬಿಟ್ಟು ನೌಕರ ನಿಮ್ಮ ಭವಿಷ್ಯಕ್ಕೆ ನಿಮಗೆ ಯಾವುದು ಒಳ್ಳೇದಂತ ಅರ್ಥ ಮಾಡ್ಕೊಳ್ಳುವಂಥ ಬುದ್ಧಿಶಕ್ತಿ ದೇವ್ರು ನಮಗೆ ಕೊಟ್ಟವ್ರಲ್ವಾ, ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ಅಣ್ಣ ನೀನು ಹೇಳೋದು ಸರಿ ಅಣ್ಣ, ನಿನ್ನ ಕಾನ್ಸೆಪ್ಟ್ ಚೆನ್ನಾಗಿದೆ ಅಣ್ಣ, ಅದು ಎಲ್ಲರೂ ಒಗ್ಗಟ್ಟಾಗೋಣ ಅಣ್ಣ. ಒಗ್ಗಟ್ಟಾಗೋದಕ್ಕೆ ನಾನಂತೂ ರೆಡಿ ಇದ್ದೀವಣ್ಣ, ಇನ್ನೂ ರೆಡಿ ಇದ್ದೀವಣ್ಣ. ಆದರೆ ಉದ್ದೇಶಗಳೇ ಸರಿ ಇಲ್ಲ, ನಮ್ಮದೇ ಸರಿ ಅಂತ ಹೋಗೋವ್ರ ಮಧ್ಯದಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಬೇಡಿಕೆಯನ್ನು ಇಟ್ಕೊಂಡು ಹೋಗ್ಬೇಕು ಅದ್ರ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಸರ್ಕಾರಗಳು ನೋಡಿದ್ರೆ 7%, 10% ಈ ಹಂತದಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ. ಒಂದು ಸ್ವಲ್ಪ ಯೋಚನೆ ಮಾಡಿ, 10% 0.1 ಇಂಟು ನಿಮ್ಮ 2024 ಡಿಸೆಂಬರ್ನ ಮೂಲ ವೇತನ ಹಾಕಿ ಅದನ್ನು ಆಡ್ ಮಾಡಿ ಸ್ನೇಹಿತರೆ, ಸಾಕು. ಕೇವಲ ನೀವು 20,000 ರೂಪಾಯಿ ಲೆಕ್ಕ ಹಾಕೊಳ್ಳಿ. 19,880 ರೂಪಾಯಿ ಇದೆಯಲ್ಲ ಡ್ರೈವರ್ ಬೇಸಿಕ್ಕು, ಡ್ರೈವರ್ ಕಂಡಕ್ಟರ್ದು, ಅದರ ಬೇಸಿಕ್ನ ಆಡ್ ಮಾಡಿ ನೋಡಿ. 2,000 ರೂಪಾಯಿ ಜಾಸ್ತಿ ಬಂತು ಮೂಲ ವೇತನಕ್ಕೆ. ಮತ್ತೆ ಬಿಡಿ ಎಲ್ಲ ಮರ್ಜ್ ಮಾಡಬೇಕು ಅದು ಇದು ಅಂತಿದ್ದ, ಅದೆಲ್ಲ ಯಾವುದೂ ಆಗಲ್ಲ. ಕೇವಲ ಮೂಲ ವೇತನ ಮಾತ್ರನೇ ಏನು ಕೊಡೋ ಪರ್ಸೆಂಟೇಜ್ ಆಡ್ ಆಗುತ್ತೆ. ಲೆಕ್ಕ ಹಾಕೊಳ್ಳಿ, 20,000 ರೂಪಾಯಿಗೆ ಎಷ್ಟಾಗುತ್ತೆ? 2,000 ರೂಪಾಯಿ. ಇನ್ನು DA HRA ಇದೆಲ್ಲ ಸೇರಿಸಿ ಒಂದು 500 ರೂಪಾಯಿ ಜಾಸ್ತಿ ಆಗ್ಬೋದು. 2,500 ರೂಪಾಯಿ ಸಾಕಾ 4 ವರ್ಷಕ್ಕೊಂದ್ಸಲಿ? ಅದು 4 ವರ್ಷಕ್ಕೊಂದ್ಸಲಿನೂ ಅಲ್ಲ ಸ್ನೇಹಿತರೆ, ಈ ಬಾರಿ 1/4/2025 ಮಾಡೋದ್ರಿಂದ ಆ ಸಮಯದಲ್ಲಿ ಆ ಪೀರಿಯಡಲ್ಲಿ 1/1/2024 1/4/2025 ಮಧ್ಯದಲ್ಲಿ ರಿಟೈರ್ಡ್ ಆಗಿರೋ ನೌಕರಿಗೆ ಆಗುವಂಥ ನಷ್ಟಗಳ, ಅವರು ಅನುಭವಿಸುವ ನಷ್ಟಗಳ ಜೊತೆಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾರೂ ಸಹ ನಮ್ಮ 15 ತಿಂಗಳು ನಮ್ಮ ಸರ್ವಿಸ್ಗೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಆವಾಗ ನೀವು 10% ಮಾಡಿದ್ರೂ 6-7% ರೈಸ್ ಆದಂಗೆ ಆಗುತ್ತೆ. ಈಗಾಗಲೇ 32 ತಿಂಗಳಲ್ಲಿ 26 ತಗೊಂಡಿರೋದ್ರಿಂದ 15% ಒಂದು 12% ಬಂದಂಗೆ ಆಗಿದೆ, ಅಷ್ಟೇ ರೈಸ್ ಆದಂಗೆ ಆಗಿದೆ. ಇದ್ರ ಮಧ್ಯದಲ್ಲಿ ನಾವು ಈಗ 1/4/2025 ಮಾಡಿಸ್ಕೊಂಡ್ರೆ ಒಂದು ರಿಟೈರ್ಡ್ ಆಗಿರೋ ನೌಕರು ಒಂದು ಥರ ಗ್ರ್ಯಾಜುಟಿಯಲ್ಲಿ ನಷ್ಟ ಆದರೆ, ನಮಗೆ ಮುಂದಿನ ಭವಿಷ್ಯದಲ್ಲಿ ಗ್ರ್ಯಾಜುಟಿಗೆ ಮತ್ತು ಏನು ನಮ್ಮ ಈ ವೇತನ ಪರಿಷ್ಕರಣೆಯಲ್ಲಿ ಹಿಂಗೆ ಮುಂದುವರೆದ್ರೆ ಇಲ್ಲಿ ಆಗುವಂಥ 15 ತಿಂಗಳು ಮುಂದಕ್ಕೆ ಹೋಗುವಂಥ ಸರ್ವಿಸ್ ಲಾಸು ಎಷ್ಟಿದೆ ಅಂತ ತಮ್ಗೆ ಹೇಳೋಕ್ಕೆ ಅಂಕಿಅಂಶಗಳಲ್ಲಿ ಅಷ್ಟು ದೊಡ್ಡ ಹೊಡೆತ ಬೀಳ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಬೇಕಾ ಬೇಡ? ಯೋಚನೆ ಮಾಡಿ. ಆದ್ದರಿಂದ ದಯವಿಟ್ಟು ಮತ್ತೆ ಪಾಪ ನಮ್ಮ ನಿವೃತ್ತಿಗೊಂಡ ನೌಕರರು 38 ತಿಂಗಳ ವೇತನದ ಹಿಂಬಾಕಿ ಬರುತ್ತೆ ಅಂತ ಏನು ಕನ್ಸ್ಕೊಳ್ತಾ ಇದ್ರು, ಅವ್ರಿಗೂ 12 ತಿಂಗಳು ಹೋಗಿರೋದ್ರಿಂದ ಮತ್ತೆ ನಮಗೂ ಕರ್ತವ್ಯ ನಿರ್ವಹಿಸ್ತಾ ಇರೋರ್ಗೂ ಅವ್ರಿಗೂ ನಮಗೂ ಆಗಿರುವ ನಷ್ಟಗಳು ಎಷ್ಟಿದೆ ಸ್ನೇಹಿತರೆ. ಇಷ್ಟೆಲ್ಲ ನಾವು ಪ್ರತಿ ಬಾರಿ ಕಳ್ಕೋಬೇಕಾ? ಅಥವಾ ಸರ್ಕಾರ ಪ್ರಣಾಳಿಕೆ ಭರವಸೆ ನೀಡಿದೆ ಅದಂತೆ ಈಡೇರಿಸಿ ಅಂತ ನಾವು ಒತ್ತಾಯ ಮಾಡೋದು ಸೂಕ್ತವ? ಸ್ವಲ್ಪ ಯೋಚನೆ ಮಾಡಿ. ಯಾರು ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಇದು ನಿಮ್ಮ ಭವಿಷ್ಯ ಸ್ನೇಹಿತರೆ. ಇದೇ ಕಾಂಗ್ರೆಸ್ ಪಕ್ಷ ತೆಲಂಗಾಣದ ಸರ್ಕಾರದಲ್ಲಿ ರೇವಂತ್ ರೆಡ್ಡಿ ಅವರು ಕಳೆದ 4 ತಿಂಗಳ ಹಿಂದೆ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಒಂದು ಹೇಳಿಕೆಯನ್ನು ನೀಡಿದ್ರು ಮಾಧ್ಯಮಗಳಲ್ಲಿ. ಅದು ನಮ್ಮ ಸಾಮಾಜಿಕ ಜಾಲದಲ್ಲಿ ನಾವೆಲ್ಲ ನೋಡಿದ್ವಿ. ಸರ್ಕಾರಿ ನೌಕರರಿಗೆ ನನ್ನ ಹತ್ರ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಹೇಳಿದಂಥ ತೆಲಂಗಾಣ ಸರ್ಕಾರ ಇವತ್ತು ಸಾರಿಗೆ ನೌಕರನ್ನ ಸರ್ಕಾರದಲ್ಲಿ ವಿಲೀನಗೊಳಿಸೋಕ್ಕೆ ಪ್ರಕ್ರಿಯೆಗಳನ್ನ ಸ್ಟಾರ್ಟ್ ಮಾಡಿದೆ. ಹೇಗೆ ಸಾಧ್ಯ ಆಯಿತು? ಆಗುತ್ತೆ ಅಂತ ಅವರು ಪ್ರಯತ್ನ ಪಟ್ಟರು, ಪ್ರತಿಫಲನ ತಗೊಳ್ಳೋಕ್ಕೆ ಶುರುವಾಗಿದ್ದಾರೆ. ನಾವು ಕಾರಣಗಳನ್ನ ಹುಡ್ಕೊಂಡು ಕೂತಿದ್ದೀವಿ. ಅವ್ರು ಕೊಡಲ್ಲ ಅಂತಾರಲ್ಲಣ್ಣ, ಅವ್ರು ಮಾಡಲ್ಲ ಅಂತ ಇದಾರಲ್ಲಣ್ಣ, ಇದು ಕೊಟ್ಬಿಡ್ತಾರ, ಮಾಡಿಬಿಡ್ತಾರೆ. ನಿಮಗೆ ನೀವೇ ಜಡ್ಜ್ಮೆಂಟ್ ಮಾಡ್ಕೊಳ್ಳಿ, ನಿಮ್ಗೆ ನೀವೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರು ಕೊಟ್ಟರು, ಹಾಲು ಒಕ್ಕೂಟದವ್ರು ಕೊಡ್ತಾ ಇದ್ದಾರೆ, ಸಕ್ಕರೆ ಕಂಪನಿಗಳು ಕೊಡ್ತಾ ಇದ್ದಾರೆ, ವಿದ್ಯುತ್ ಕಂಪನಿಯವರು ಕೊಟ್ಟವ್ರೆ, ಖಾದಿ ಗ್ರಾಮ ಉದ್ಯೋಗ ನಿಗಮ ಮಂಡಳಿಗೆ 7th ಪೇ ಕಮಿಷನ್ ಕೊಟ್ಟವ್ರೆ. ಇನ್ನು ನಿಮಗೆ ನೀವು ಕೇಳೋದ್ರಲ್ಲಿ ನೀವು ಎತ್ತೇರಿಗಳಿದ್ರೆ ಕೋಣ ನೀರಿಗೆ ಬೀಳ್ತಾ ಇರೋದ್ರಿಂದ ಈ ಪರಿಸ್ಥಿತಿ ಇದೆ. ಅದಕ್ಕೆ ಎತ್ತನೂ ಬೇಡ ಕೋಣನೂ ಬೇಡ, ನೌಕರರೆಲ್ಲ ನಾವು ಹೋಗೋಣ ಬರ್ರಿ, ಅದನ್ನೊಂದೇ ನಾನು ಇಷ್ಟು ಬಡ್ಕೊಳ್ತಾ ಇರೋದು. ನಿಮ್ಮನ್ನ ಗೊಂದಲಕ್ಕೆ ಸೃಷ್ಟಿ ಮಾಡಿ ನಿಮ್ಮನ್ನ ಹೆದರಿಕೆ ಮಾಡಿ ಇಡೋದೇ ಇವರ ಉದ್ದೇಶ ಆಗಿದೆ. ಇದೇ ಆಡಳಿತ ಮಂಡಳಿಗೆ ಬೇಕು, ಇದೇ ಸರ್ಕಾರಕ್ಕೂ ಬೇಕು.
ಎಷ್ಟವರೆಗೂ ತಲೆ ಬಗ್ತೀರಾ ಗುರು? ತಲೆ ಭೂಮಿವರೆಗೂ ಬಗ್ಬಿಟ್ಟಿದ್ದೀರಾ, ಇನ್ನು ಭೂಮಿ ಒಳಗಡೆ ತಲೆ ತುರ್ಸೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪರಿಸ್ಥಿತಿ ತುಂಬ ಕಷ್ಟಕ್ಕೆ ಹೋಗ್ತಾ ಇದೆ. ಮುಂದೆ ಸಂಸ್ಥೆಯಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ನೋಡಿ. ಎಲೆಕ್ಟ್ರಿಕ್ ಬಸ್ಗಳ ಏನು ಅಬ್ಬರಗಳು ಎಷ್ಟಿದಾವೆ ಅಂತ ಹೇಳಿದ್ರೆ ನಿಜಕ್ಕೂ ಹೇಳ್ಕೊಳಕ್ಕೆ ಆಗಲ್ಲ, ಆ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ. ಮುಂದಿನ ದಿನಗಳು ಹೋರಾಟಗಳಲ್ಲಿ ಮನ್ಸಲ್ಲೂ ನಾವು ನೆನ್ಸ್ಕೊಳಕ್ಕೂ ಆಗಲ್ಲ. ಹಂಗಿದ್ರೂ ಯಾಕೆ ನೀವು ಇವತ್ತು ಕಷ್ಟಪಡೋಕೆ ಹೋಗ್ತಾಯಿಲ್ಲ? ಇವತ್ತು ನೀವು ಸುಖ ಕಾಣಬೇಕಂದ್ರೆ ಮುಂದೆ ಕಷ್ಟಪಡೋಕೆ ನಿಮಗೆ ಬರ್ದಿಟ್ಕೊಂಬಿಡಿ, ಕಟ್ಟಿಟ್ಟ ಬುತ್ತಿ. ಇವತ್ತು ನೀವು ಕಷ್ಟಪಡಲಿಲ್ಲ ಅಂದರೆ ಮುಂದೆ ನೀವು ಜೀವನ ಪೂರ್ತಿ ನೊಂದು ಬೆಂದು ಕಷ್ಟಪಡುವಂಥ ಪರಿಸ್ಥಿತಿ ಖಂಡಿತ 4 ಸಾರಿಗೆ ನಿಗಮಗಳ ನೌಕರರಿಗೆ ಬಂದೇ ಬರುತ್ತೆ. ಆದ್ದರಿಂದ ಇದನ್ನೆಲ್ಲ ನಾವು ಇವತ್ತೇ ಕಷ್ಟಪಡಬೇಕು. ಇವತ್ತಿಂದಲೇ ನಾವು ಪ್ರತಿಫಲನ ಪಡ್ಕೋಬೇಕಂದ್ರೆ ನಮ್ಮ ಒಗ್ಗಟ್ಟು ತುಂಬ ಅನಿವಾರ್ಯತೆ ಇದೆ ಸ್ನೇಹಿತರೆ. ದಯವಿಟ್ಟು ಏನು ನಾವು ಕೂಟ ಮತ್ತು ಒಕ್ಕೂಟದ ವತಿಯಿಂದ 4/5/2026 ಸೋಮವಾರದಿಂದ ನಾವೇನು 1 ದಿನದ ಧರಣಿ ಸತ್ಯಾಗ್ರಹ ನಂಬಿಕೊಂಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಒತ್ತಾಯ ಮಾಡೋದಕ್ಕೆ ನಮ್ಮ ಸಂಖ್ಯೆನೇ ಮುಖ್ಯ ಸ್ನೇಹಿತರೆ. ಸೊ ವಿಡಿಯೋನ ಎಲ್ಲ ನಮ್ಮ ನೌಕರರಿಗೆ ತಲುಪುವಂತೆ ಶೇರ್ ಮಾಡಿ. ಮತ್ತೊಮ್ಮೆ ನಮ್ಮ ಸಮಸ್ತ ಸಾರಿಗೆ ನೌಕರರಿಗೆ ವಿಶ್ವ ಕಾರ್ಮಿಕರ ದಿನಾಚರಣೆ ಶುಭಾಶಯದೊಂದಿಗೆ ಈ ವಿಡಿಯೋನ